ಇವ್ರ ಮನೆಯವ್ರನ್ನ ಯಾರು ಕೊಚ್ಬಿಟ್ಟು ಆನಂತರ ಪರಿಹಾರ ಕೊಟ್ಬಿಡ್ಲಿ, ಅವಾಗ ಒಪ್ಕೊಳ್ತೀವಿ ನಾವು ಕೂಡ. ಅಲ್ಲ, ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನು ಆಕ್ರಮಣ ಮಾಡಬೇಕಾದ್ರೆ ಕುತ್ತಿಗೆ ಕೊಚ್ಚರು, ಇವಾಗ ಹಸುವಿನ ಕೆತ್ತಲು ಕೊಚ್ತಾ ಇದ್ದಾರೆ. ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ. ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ, ಅದು ಮುಸಲ್ಮಾನರು SDPIನವರು PFIನವರು ಕೇರಳದಲ್ಲಿ ಈ ಮಾದರಿಯ ಒಂದು ಕೊಲೆಗಳನ್ನು ತಂದಿದ್ರು. ಇವತ್ತು ಹಿಂದೂಗಳ ಕೊಲೆಯನ್ನು ಇಲ್ಲಿ ರಾಜು ಮಾಡಿರ್ಬೋದು, ರುದ್ರೇಶ್ ಮಾಡಿರ್ಬೋದು, ಇದೇ ಥರ ಮಾಡಿದರು. ಈಗ ಹಸುಗಳನ್ನು ಬಿಡ್ತಾ ಇಲ್ಲ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ. ಅಲ್ಲ ಸಿದ್ದರಾಮಯ್ಯನವರೇ, ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಾ ಇರ್ತೀರಿ, ನಿಮ್ಮ ಪಕ್ಷದವರು, ನಿಮ್ಮ ಸರ್ಕಾರದವರು. ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು, ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು. ಅಂಥ ಹಸುವಿನ ಕೆತ್ತಲು ಕೊಚ್ಚಿದ್ರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟು ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ. ಹಸುವಿನ ಕೆತ್ತಲು ಕೊಚ್ಚಿದನಲ್ಲ, ಅದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ. ಕೂಲಂಕಷವಾದ ತನಿಖೆ ಬೇಕು. ಅದ್ರ ಜೊತೆಗೆ ಆ ಸ್ಟೇಷನ್ ಬೇಲನ್ನು ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ, ಅವ್ನು ಮಾನಸಿಕ ಅಸ್ವಸ್ಥ. ಇನ್ನೂ 4 ಹಸುನೂ ಕೊಚ್ಬೋದು, ಜನನೂ ಕೊಚ್ಬೋದು. ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು? ಅವಾಗಲೂ ಇದೇ ರೀತಿ ಮಾತಾಡ್ತೀರ ನೀವು. ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು, ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು. ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ.